ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ದಾವಣಗೆರೆಯಲ್ಲಿ ಭೀಕರ ಅಪಘಾತಕ್ಕೆ ಬೈಕ್ ಸವಾರ ಬಲಿಯಾಗಿದ್ದಾನೆ. ಲಾರಿ ಹರಿದು ಸ್ಥಳದಲ್ಲಿಯೇ ಸಾವನ್ನಪ್ಪಿದ ಬೈಕ್ ಸವಾರ. ದಾವಣಗೆರೆಯಲ್ಲಿ ಭೀಕರ ಅಪಘಾತಕ್ಕೆ ಬೈಕ್ ಸವಾರ ಬಲಿಯಾಗಿದ್ದಾನೆ. ಲಾರಿ ಹರಿದು ಸ್ಥಳದಲ್ಲಿಯೇ ಸಾವನ್ನಪ್ಪಿದ ಬೈಕ್ ಸವಾರ. ದಾವಣಗೆರೆ ನಗರದ ಬಂಬು ಬಜಾರ್ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಸಿಮೆಂಟ್ ತುಂಬಿದ ಟ್ರ್ಯಾಕ್ಟರ್ ಪಕ್ಕದಲ್ಲಿ ಹೋಗ್ತಾ ಇದ್ದ ಬೈಕ್ ಸವಾರ. ಇನ್ನು ಇದ್ದಕ್ಕಿದ್ದಂತೆ ಬಂದ ಲಾರಿ ಚಕ್ರದಡಿ ಸಿಕ್ಕಿಕೊಂಡ ಬೈಕ್ ಸವಾರ ಸಾವನ್ನಪ್ಪಿರುವಂತದ್ದು. ಸರಸ್ವತಿ ನಗರದ ನಿವಾಸಿ ಮಂಜುನಾಥ್ ಕಡ್ಕೋಳ್ ಸಾವನ್ನಪ್ಪಿದ್ದಾನೆ. ಎಪಿಎಂಸಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಮೃತ ಮಂಜುನಾಥ್ ಕಡ್ಕೋಳ್. ಭೀಕರ ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದಾವಣಗೆರೆ ಆರ್ಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂತದ್ದು. ಸರಸ್ವತಿ ನಗರದ 55 ವರ್ಷದ ಮಂಜುನಾಥ್ ಕಡ್ಕೋಳ್ ಸಾವನ್ನಪ್ಪಿದ್ದಾನೆ. ಈತ ಎಪಿಎಂಸಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ. ಇನ್ನು ಇದಕ್ಕಿದ್ದಂತೆ ಭೀಕರ ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ದಾವಣಗೆರೆ ನಗರದ ಬಂಬು ಬಜಾರ್ ರಸ್ತೆಯಲ್ಲಿ ಘಟನೆ ನಡೆದಿದೆ. ಆನ್ ಸ್ಪಾಟ್ ಡೆತ್ ಆಗಿರುವಂತದ್ದು 55 ವರ್ಷದ ಮಂಜುನಾಥ್ ಕಡ್ಕೋಳ್. ಇನ್ನು ಸಡನ್ ಆಗಿ ಆತ ಹೋಗ್ತಾ ಇರ್ತಾನೆ. ಇದ್ದಕ್ಕಿದ್ದಂತೆ ಹಿಂದೆ ಲಾರಿ ಬಂತು ಆತನನ್ನ ಗುದ್ದಿರುವಂತದ್ದು. ನೋಡಿ, ಪಕ್ಕದಲ್ಲಿ ಟ್ರ್ಯಾಕ್ಟರ್ ಹೋಗ್ತಾ ಇರುತ್ತೆ, ಆತ ಹೋಗ್ತಾ ಇರ್ತಾನೆ. ಲಾರಿ ಸ್ಪೀಡ್ ಆಗಿ ಬಂತು, ಆನ್ ಸ್ಪಾಟ್ ಆಗಿ ಗುದ್ದಿರುವಂತದ್ದು. ಆನ್ ಸ್ಪಾಟ್ ಡೆತ್ ಆಗಿದೆ. ಇದಕ್ಕಿದ್ದಂತೆ ಬಂದ ಲಾರಿ ಚಕ್ರದಡಿ ಆತ ಸಿಕ್ಕಾಕೊಂಡು ಅಲ್ಲೇ ಸಾವನ್ನಪ್ಪಿದ್ದಾನೆ. ದಾವಣಗೆರೆಯಲ್ಲಿ ಭೀಕರ ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಪಕ್ಕದಲ್ಲಿ ಟ್ರ್ಯಾಕ್ಟರ್ ಹೋಗ್ತಾ ಇರುತ್ತೆ, ಆತ ಕೂಡ ಟ್ರ್ಯಾಕ್ಟರ್ ಪಕ್ಕದಲ್ಲಿ ಹೋಗ್ತಾ ಇರ್ತಾನೆ. ಇನ್ನು ಹಿಂದೆಯಿಂದ ಬಂದಂತಹ ಲಾರಿ ಇದ್ದಕ್ಕಿದ್ದಂತೆ ಆ ಲಾರಿಯ ಚಕ್ರದಡಿ ಸಿಕ್ಕಾಕೊಂಡು ಆತ ಸ್ಥಳದಲ್ಲಿಯೇ ಸಾವನ್ನಪ್ಪಿರ್ತಾನೆ. 55 ವರ್ಷದ ಮಂಜುನಾಥ್ ಕಡ್ಕೋಳ್ ಅನ್ನೋದು ಗೊತ್ತಾಗ್ತಾ ಇದೆ. ಸರಸ್ವತಿ ನಗರದ ನಿವಾಸಿ ಮಂಜುನಾಥ್ ಕಡ್ಕೋಳ್. ಈತ ಎಪಿಎಂಸಿಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಎಪಿಎಂಸಿ ಕೆಲಸ ಮಾಡ್ತಾ ಇದ್ದ ಮೃತ ಮಂಜುನಾಥ್ ಕಡ್ಕೋಳ್ ಕೆಲಸಕ್ಕಂತ ಹೋಗ್ತಾ ಇರ್ಬೇಕನ್ಸುತ್ತೆ. ಇನ್ನು ಕೆಲಸಕ್ಕಂತ ಹೋಗ್ಬೇಕಾದಂತಹ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಪಕ್ಕದಲ್ಲಿ ಆತ ಹೋಗ್ತಾ ಇರ್ತಾನೆ. ಹಿಂದೆಯಿಂದ ಲಾರಿ ಜೋರಾಗಿ ಬಂದು ಆತನನ್ನ ಗುದ್ದಿರುವಂಥದ್ದು. ಆತ ಲಾರಿಯ ಚಕ್ರದಡಿ ಸಿಲುಕಿ ಸ್ಥಳದಲ್ಲಿಯೇ ಮೃತಪಟ್ಟಿರುವಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ದಾವಣಗೆರೆ ರಿಪೋರ್ಟರ್ ಮಂಜುನಾಥ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಈಗ ದಾವಣಗೆರೆ ನಗರದ ಬಂಬು ಬಜಾರ್ ರಸ್ತೆಯಲ್ಲಿ ಈ ತರ ಭೀಕರ ಘಟನೆ ನಡೆದಿದೆ. ಹಿಂದೆಯಿಂದ ಬಂದಂತಹ ಲಾರಿ ಇದ್ದಕ್ಕಿದ್ದಂತೆ ಆತನ ಬೈಕ್ ಅನ್ನ ಗುದ್ದಿ ಸ್ಥಳದಲ್ಲಿಯೇ ಆತ ಸಾವನ್ನಪ್ಪಿದ್ದಾನೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಹೌದು, ಬೆಳಗ್ಗೆ ಅಂದ್ರೆ 10 ಗಂಟೆ ಸುಮಾರಿಗೆ ಈತ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಅಂದ್ರೆ ಸರಸ್ವತಿ ನಗರದ ಮಂಜುನಾಥ್ ಕಡ್ಕೋಳ ಅಂತ ಹೇಳಿದ್ರೆ ತಮ್ಮ ಕೆಲಸಕ್ಕೆ ಹೋಗ್ಬೇಕಂತ ಸಂದರ್ಭದಲ್ಲಿ ಏಕಾಏಕಿ ಬಂದಂತಹ ಲಾರಿ ಏನಿದೆ ಮಂಜುನಾಥ್ ಅವರ ಮೇಲೆ ನುಗ್ಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮಂಜುನಾಥ್ ಕಡ್ಕೋಳ ಏನಿದ್ರೆ ಸ್ಥಳದಲ್ಲೇ ಮೃತಪಟ್ಟಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು ದಾವಣಗೆರೆಯ ಬಂಬು ಬಜಾರ್ ಏನು ರಸ್ತೆ ಏನಿದೆ ಆ ರಸ್ತೆ ಮಾರ್ಗದಲ್ಲಿ ಮಂಜುನಾಥ್ ಅವರು ಏನಿದ್ರೆ ತನ್ನ ಕೆಲಸಕ್ಕೆ ಕೆಲಸಕ್ಕೆ ಹೋಗಂತ ಸಂದರ್ಭದಲ್ಲಿ ಪಕ್ಕದಲ್ಲಿ ಒಂದು ಟ್ರ್ಯಾಕ್ಟರ್ ಹೋಗ್ತಾ ಇತ್ತು, ಒಂದು ಸಿಮೆಂಟ್ ತುಂಬಿದ ಒಂದು ಟ್ರ್ಯಾಕ್ಟರ್ ಹೋಗ್ತಾ ಇತ್ತು. ಅದ್ರ ಪಕ್ಕದಲ್ಲಿ ಈತರ ಕೂಡ ಹೋಗ್ತಾ ಇದ್ದ. ಆದ್ರೆ ಚಾಲಕನ ಒಂದು ಅಜಾಗರೂಕತೆ ಏನಿದೆ ಅಂದ್ರೆ ಲಾರಿ ಚಾಲಕ ಏನಿದ್ರೆ ಏಕಾಏಕಿ ತುಂಬಾ ಸ್ಪೀಡ್ ಆಗಿ ಬಂದ್ಬಿಟ್ಟು ಆ ವ್ಯಕ್ತಿನ ಏನು ನೋಡಿದ್ರು ಕೂಡ ಆತನ ಮೇಲೆ ಹರಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ದೊಡ್ಡ ದುರ್ದೈವ ಅಂತ ಹೇಳ್ಬೋದು. ಆತ ಏನು ಲಾರಿಯ ಗಾಲಿಗೆ ಚಕ್ರಕ್ಕೆ ಸಿಡಿಕೊಂಡು ಆತ ಸ್ಥಳದಲ್ಲಿ ಮೃತಪಟ್ಟ ನಂತರದಲ್ಲಿ ತಕ್ಷಣಕ್ಕೆ ಏನ ಆ ಲಾರಿ ಚಾಲಕನನ್ನು ಕೂಡ ಈಗಾಗಲೇ ಪೊಲೀಸರು ಬಂಧಿಸ್ತಕ್ಕಂಥದ್ದು. ಮತ್ತೆ ಈ ಸಂಬಂಧಪಟ್ಟಂತೆ ಕೂಡ ಸ್ಥಳೀಯರು ಕೂಡ ಏನು ಅಲ್ಲಿ ನೋಡಿದಾಗಲೂ ಕೂಡ ಅವರಿಗೆ ದೊಡ್ಡದೊಂದು ಶಾಕ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಕಣ್ಣು ಮುಂದೆ ಈ ತರ ಒಂದು ದುರ್ಘಟನೆ ಆದಾಗ ಸಹಜವಾಗಿ ಅವ್ರಿಗೆ ಕೂಡ ಒಂದು ದೊಡ್ಡ ಶಾಕ್ ಆಗಿರ್ತಕ್ಕಂಥದ್ದು. ಮತ್ತೆ ಈ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಪೊಲೀಸರು ಕೂಡ ಬರ್ತಾರೆ. ಪೊಲೀಸರು ಬಂದ್ಬಿಟ್ಟು ಏನು
ಆರೋಪಿಯನ್ನು ಕೂಡ ಬಂದಿರತಕ್ಕಂಥದ್ದು. ಅಂದ್ರೆ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ಬೇಕಾಗಿತ್ತು ಅಂತ ಮಂಜುನಾಥ್ ಅವ್ರು ನಂಬ್ಕೊಂಡು ಏನು ಹಲವು ಅವರ 7-8 ಜನ ಏನು ಅವರ ಕುಟುಂಬಸ್ಥರು ಇರ್ತಕ್ಕಂಥದ್ದು. ಆದ್ರೆ ಇಡೀ ಕುಟುಂಬಕ್ಕೆ ಈತನೇ ಏನು ವಾರಸ್ಥರಾಗಿರ್ತಕ್ಕಂಥದ್ದು. ಅಂದ್ರೆ ಇಡೀ ಕುಟುಂಬವನ್ನ ಸಾಕಿಸಲುವಂತ ಒಂದು ಕೂಲಿ ಕಾರ್ಮಿಕ ಮಂಜುನಾಥ್ ಇವರ ಮೇಲೆ ಈ ತರ ಒಂದು ಘಟನೆ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ತುಂಬಾನೇ ದುಃಖಕರ ಸಂಗತಿ ಅಂತ ಹೇಳ್ಬೋದು. ಈ ಸಂಬಂಧಪಟ್ಟಂತೆ ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಕೂಡ ಬಂದ್ಬಿಟ್ಟು ಒಂದು ಪ್ರಕರಣ ಕೂಡ ಈಗಾಗಲೇ ದಾಖಲು ಮಾಡಿಕೊಂಡಿರ್ತಕ್ಕಂಥದ್ದು. ಮತ್ತೆ ಈ ಪ್ರಕರಣ ಏನಿದೆ ಸ್ಥಳೀಯ ಒಂದು ಅಂಗಡಿಯ ಮಗಲಲ್ಲಿ ಒಂದು ಸಿಸಿ ಕ್ಯಾಮೆರಾದಲ್ಲಿ ಕೂಡ ಒಂದು ದೃಶ್ಯ ರೆಕಾರ್ಡ್ ಆಗಿರ್ತಕ್ಕಂಥದ್ದು ಅಂತಿದೆ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗೆ.